ಹಾಯ್ ಮಾಡ್ಪಿಲ್ಲು. Hi everyone. ಎಲ್ಲಿ ಹೋಗ್ತಾ ಇದ್ದೀವಿ? ಊರಿಗೆ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಅರ್ಜೆಂಟಲ್ಲೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಒಂದು ವಾರ ಇವಾಗ ಮಕ್ಕಳ ಸ್ಕೂಲ್ ಐತಲ್ಲ, ಹಾಲಿಡೇಸ್ ಇದೆ, ಅದಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಊರಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ. ಸಡನ್ಲಿ ಬೆಳಿಗ್ಗೆ ನಾವು ಡಿಸೈಡ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ ಇವಾಗ. ಸೊ ಎಲ್ಲ ನಾನು ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಊಟ ಎಲ್ಲ ಮಾಡ್ಕೊಂಡು ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ತುಂಬಾ ಲಾಂಗ್ ಜರ್ನಿ ಇದೆ. ಸೊ ಒಂದು 10 ಅವರ್ ಜರ್ನಿ ಇದೆ ಹೋಗ್ಬೇಕಾದ್ರೆ. ಇದೇ ಫಸ್ಟ್ ಟೈಮ್ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ರೂಟ್ ಹೇಗಿರುತ್ತೆ, ಹೇಗೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಸ್ಲೋ ಆಗಿ ಹೋಗೋಣ ಅಂತ ಅನ್ಕೊಂಡ್ಬಿಟ್ಟು ಇದೇ ನಮ್ಮದೇ ಹೊಸ ಕಾರಲ್ಲಿ ಇವಾಗ ಹೊರಡ್ತಾ ಇದ್ದೀವಿ. ವಿಶ್ ಓಕೆನಾ? ಸೊ ಲಾಂಗ್ ಜರ್ನಿ ಹೋಗ್ಬೇಕಂತ ಅನ್ಕೊಂಡ್ಬಿಟ್ಟು ಫೈನಲ್ ಇವಾಗ ಹೊರಟಿದ್ದೀವಿ. ಮಕ್ಕಳ ಹತ್ರ ತುಂಬಾ ಖುಷಿಯಾಗಿದ್ದಾರೆ. ಸೊ ನೋಡೋಣ, ಸೇಫಾಗಿ ಹೋಗಿ ರೀಚ್ ಆಗ್ತೀವಿ. ಅಲ್ಲಂತೂ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬಂದಮೇಲೆ ಅಲ್ಲಂತೂ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೋತೀನಿ. ಇಲ್ಲಾಂದರೆ ಮತ್ತೆ ಬೆಂಗಳೂರು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ನಿನ್ನೆ ಹೋದರು. ಸೊ ಗೊತ್ತಿದ್ದಿದ್ರೆ ಅಮ್ಮ ಕೂಡ ನಮ್ಮ ಜೊತೆನೇ ಬರ್ಬೋದಿತ್ತು. ಆದರೆ ನಮ್ಮದು ಊರಿಗೆ ಹೋಗೋದು ಇನ್ನೂ ಡಿಸೈಡ್ ಆಗಿರಲಿಲ್ಲ. ಸೊ ಹಾಗಾಗಿ ಅಮ್ಮ ನಿನ್ನೆ ಹೋಗಿದ್ದಾರೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಟೈಮ್ ಬಂದು ಆಲ್ರೆಡಿ 11 ಗಂಟೆ ಆಗಿದೆ. 10 ಅವರ್ ಜರ್ನಿ ಇದೆ. ತುಂಬಾ ಲಾಂಗ್ ಜರ್ನಿ ಇದು. ನಮ್ಗೆ ಗೊತ್ತಿಲ್ಲ ಹೈವೇಲೆಲ್ಲ ಹೇಗಿರುತ್ತೆ ಏನಂತ ಹೇಳಿಬಿಟ್ಟು. ಸೊ ಎಲ್ಲ ತೊಗೊಂಡ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇವಾಗ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ವೆಜಿಟೇಬಲ್ ರೈಸ್ ಮಾಡಿದ್ದೆ. ಫ್ರಿಜ್ಜಲ್ಲಿ ಎಷ್ಟು ತರಕಾರಿ ಇರ್ತದೋ ಅಷ್ಟು ತರಕಾರಿ ಹಾಕಿಬಿಟ್ಟು ಮಾಡಿದ್ದೀನಿ. ರೈಸ್ಗಿಂತ ತರಕಾರಿನೇ ಜಾಸ್ತಿ ಕಾಣಿಸ್ತಾ ಇದೆ. ಹಾಗೆ ಈ ಕಡೆ ನಾನು ತಿಂಡಿಗೆ ಇವತ್ತು ಅವಲಕ್ಕಿ ಮಾಡಿದ್ದೆ ಮತ್ತು ಟೀ ಕೂಡ ಮಾಡ್ಕೊಂಡ್ವಿ. ಸ್ವಲ್ಪ ಟೀ ನಾನು ಹಾಗೆ ಕಾರಲ್ಲಿ ತೊಗೊಂಡೆ. ಎಲ್ಲ ತೊಗೊಂಡ್ಬಿಟ್ಟು ಪ್ಯಾಕ್ ಮಾಡಿಕೊಂಡು ಹೊರಡೋದಕ್ಕೆ ಬೆಳಗ್ಗೆ 11 ಗಂಟೆ ಆಗಿತ್ತು. ಹಾಗೆ ಬರಬೇಕಾದ್ರೇ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಇದೆಲ್ಲ ತೊಗೊಂಡ್ವಿ. ಅದಕ್ಕೋಸ್ಕರ ಒಂದು 5-10 ನಿಮಿಷ ನಾವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾನು ಶ್ರಾವಣಿ ಹೋಗಿ ತೊಗೊಂಡು ಬಂದ್ವಿ. ಗೊತ್ತಿಲ್ಲ ಹೈವೇ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾವು ಇಂಡಿಯಾದಲ್ಲಿ ಇಷ್ಟು ಲಾಂಗ್ ಡ್ರೈವ್ ಮಾಡ್ತಾ ಇರೋದು. ಅಮೇರಿಕಾದಲ್ಲಿ ಗೊತ್ತಿತ್ತು, ಹೋಗಿದ್ದೀವಿ ಎಷ್ಟೊಂದು ಸರ್ತಿ, ಆದರೆ ಇಂಡಿಯಾಲಿ ಹೋಗಿರಲಿಲ್ಲ. ಇದೇ ಫಸ್ಟ್ ಡ್ರೈವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಇತ್ತು. ಆದರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಸೊ ಫೈನಲಿ ನಾವು ಊರಿಗೆ ಬಂದು ರೀಚ್ ಆದ್ವಿ. ಬೆಳಗ್ಗೆ ಬೆಂಗಳೂರಿಂದ ನಾವು 11 ಗಂಟೆಗೆ ಬಿಟ್ಟಿದ್ವಿ. ಸೊ ರಾತ್ರಿ 11 ಗಂಟೆಗೆ ರೀಚ್ ಆದ್ವಿ. ಸ್ವಲ್ಪ ಮಕ್ಕಳ ಜೊತೆಲಿ ಇರೋದ್ರಿಂದ ಸ್ವಲ್ಪ ನಾವು ಮಧ್ಯದಲ್ಲಿ 1-2 ಸತಿ ಬ್ರೇಕ್ ತೊಗೊಂಡ್ಬಿಟ್ಟು ಬಂದಿದ್ದು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ನಾವು 7:15ಗೆ ರೀಚ್ ಆಗ್ತಾ ಇದ್ವಿ. ಸೊ ಇವಾಗ ನೆಕ್ಸ್ಟ್ ಡೇದು ಕ್ಲಿಪ್ಪಿಂಗ್ ಇದೆ. ನಮ್ಮದು ಕಾರ್ ಸರ್ವಿಸಿಂಗ್ ಕೊಡಬೇಕಿತ್ತು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮದು ಹೊಸ ಕಾರ್ ಇದೆ. ಸೊ ಹಾಗಾಗಿ ಫಸ್ಟ್ ಸರ್ವಿಸ್ ಬಂದುಬಿಟ್ಟು 1,000 ಕಿಲೋಮೀಟರ್ಗೆ ಕೊಡಬೇಕಿತ್ತು. ಆದರೆ ಬರಬೇಕಾದ್ರೆ ನಮ್ಮದು 1,000 ಕಿಲೋಮೀಟರ್ ಆಗೋಗಿತ್ತು. ಸೊ ಆದರೂ ಕೂಡ ಪರವಾಗಿಲ್ಲ, ತೊಗೊಂಡು ಬನ್ನಿ, ಸರ್ವಿಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಹೋಗಬೇಕಾದ್ರೆ ನಾವು ಬುಕ್ಕಿಂಗನ್ನು ಮಾಡಿದ್ವಿ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ 8:15ಗೆ ನಾವು ಸರ್ವಿಸ್ ಸೆಂಟರ್ಗೆ ಹೋಗಿಬಿಟ್ಟು ಕಾರನ್ನು ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ನಮ್ಮದು ಕಾರ್ದು ವೀಲ್ಸ್, ಇಂಜಿನ್ ಎಲ್ಲ ಕೂಡ ಚೆಕ್ ಮಾಡಿದ್ರು. ಮತ್ತು ಅವರು ನಮ್ಗೆ ಕೂಡ ಕೇಳಿದ್ರು, ನಿಮಗೆ ಕಾರ್ ಹೇಗೆ ಅನ್ನಿಸ್ತು, ಇನ್ನೂ ಎಕ್ಸ್ಟ್ರಾ ಏನಾದರೂ ಎಕ್ಸೆಸರೀಸ್ ಮಾಡ್ತೀರಾ ಅಂತ ಅಂದರು. ಆದರೆ ನಾವು ಜಾಸ್ತಿ ಏನು ಎಕ್ಸೆಸರೀಸ್ ಸದ್ಯಕ್ಕೆ ಹಾಕೋದಿಲ್ಲ, ಆಮೇಲೆ ಬೇಕಾದರೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಜಸ್ಟ್ ಬರೀ ಸರ್ವಿಸಿಂಗ್ ಮಾಡಿಸ್ಕೊಂಡು ಬಂದ್ವಿ. ಒಂದು 2 ಅವರ್ಸಲ್ಲಿ ನಮಗೆ ಸರ್ವಿಸ್ ಎಲ್ಲ ಮಾಡಿಕೊಟ್ರು. ಇವಾಗ ನೋಡಿ ಎಲ್ಲ ಲೈಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ನಮಗಂತೂ ಗಾಡಿ ತುಂಬಾ ಇಷ್ಟ ಆಯಿತು. ಎಷ್ಟು ಲಾಂಗ್ ಡ್ರೈವ್ ಹೋಗಿದ್ವಿ, ಆದರೂ ಕೂಡ ನಮಗೆ ಸ್ವಲ್ಪನೂ ಟಯರ್ಡ್ನೆಸ್ ಅನಿಸ್ಲಿಲ್ಲ. ಸರ್ವಿಸ್ ಮಾಡಿಸ್ಬೇಕಾದ್ರೆ ನಾವು ಮಕ್ಕಳನ್ನು ಅಮ್ಮನ ಹತ್ರನೇ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಬಂದಿದ್ದು. ಇದು ಸರ್ವಿಸ್ ಬಂದುಬಿಟ್ಟು ನಾವು ಬಿಜಾಪುರಲ್ಲಿ ಮಾಡಿಸಿರೋದು. ಸೊ ನಂದು ಗಂಡನ ಮನೆ ಬಂದುಬಿಟ್ಟು ವಿಜಾಪುರ ಹತ್ರ ಒಂದು ಚಿಕ್ಕ ಹಳ್ಳಿ ಇದೆ. ಸೊ ಮಕ್ಕಳನ್ನೆಲ್ಲ ನಾನು ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ಸೊ ಬಂದಿದ್ವಿ. ಅದಾದ ನಂತರ ಕೆಲಸ ಐತೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಊರಿಗೆ ಹೋದ್ವಿ ಅಮ್ಮನ ಹತ್ರ. ಒಂದು 3-4 ದಿವಸ ಆದ ನಂತರ ಹೋದ್ಮೇಲೆ ನೆಕ್ಸ್ಟ್ ಡೇನೇನೋ ಮತ್ತೆ ರಿಟರ್ನ್ ಬರಬೇಕಿತ್ತು. ಸೊ ಹಾಗಾಗಿ ಫ್ಯಾಮಿಲಿ ಜೊತೆ ಎಲ್ಲರೂ ಕೂಡ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಒಂದು ಹೋಟೆಲ್ಗೆ ಬಂದಿದ್ದೀವಿ. ಸೊ ಇದು ಹೋಟೆಲ್ ಬಂದುಬಿಟ್ಟು ನಮ್ಮದು ಊರಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ನಾವು ಈ ಹೋಟೆಲ್ಗೆ ಬಂದಿರೋದು. ಮುಂಚೆ ಅಮ್ಮ ಮತ್ತು ಅಪ್ಪ ಎಲ್ಲ ಹೋಗಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಎಲ್ಲ ಪೂರ್ತಿ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬಿಟ್ಟು ಬಂದಿದ್ದೀವಿ. ಸೊ ಹೊಸ ಕಾರ್ ಇದೆ. ಸೊ ಹಾಗಾಗಿ ಪಾರ್ಟಿ ಕೊಡ್ತಾ ಇದ್ದಾರೆ ನಮಗೆ. ಆ್ಯಕ್ಚುಲಿ ನಾವೇ ಅವ್ರಿಗೆ ಪಾರ್ಟಿ ಕೊಡಬೇಕಿತ್ತು, ಆದರೆ ಅವರೇ ನಮಗೆ ಪಾರ್ಟಿನ ಕೊಟ್ಟರು.
ಇದು ಬಂದ್ಬಿಟ್ಟು ನಂದು ಫ್ಯಾಮಿಲಿ, ಅಪ್ಪ ಅಮ್ಮ ಅಣ್ಣ ತಮ್ಮ ಮತ್ತು ವೈನಿದರತ್ತೆಲ್ಲ ಕೂಡ. ನಮ್ಮದು ಸಣ್ಣ ವೈನಿದು ಅವತ್ತು ಬರ್ಡೇ ಇತ್ತು. ಸೊ ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಕೂಡ ಆಗುತ್ತೆ, ಹಾಗೆ ನಮ್ಮದು ಪಾರ್ಟಿ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಪ್ಲ್ಯಾನನ್ನು ಮಾಡಿದ್ವಿ. ಸೊ ಇಲ್ಲಿ ಹೋಟೆಲ್ ತುಂಬಾ ಚೆನ್ನಾಗಿತ್ತು, ಮಕ್ಕಳಿಗೆ ಆಟ ಆಡೋದಕ್ಕೆ ಮತ್ತು ಫೋಟೋ ಶೂಟ್ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ದೊಡ್ಡದಾಗಿತ್ತು, ಹಾಗೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಊರಿಗೆ ಹೋದರೆ ನನ್ನ ಇಬ್ಬರು ಮಕ್ಕಳು ಕೂಡ ತುಂಬಾ ಖುಷಿಯಾಗಿರ್ತಾರೆ. ನೋಡಿ ಎಷ್ಟು ಚಂದ ಆಟ ಆಡ್ತಾ ಇದ್ದಾರೆ ಇಬ್ಬರು ಕೂಡ. ಹಾಗೆ ನಾವು ಕೂಡ ಸ್ವಲ್ಪ ಎಲ್ಲ ಫೋಟೋದೆಲ್ಲ ತಕ್ಕೊಂಡು ಊಟ ಆಯ್ತೆಲ್ಲ ಆದಮೇಲೆ ಸೊ ಕೊನೆಯಲ್ಲಿ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮದು ವೈನಿದು ಬರ್ಡೇ, ಸೊ ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಕೊನೆಯಲ್ಲಿ ಮಾಡ್ತಾ ಇರೋದು. ಸೊ ಇದೆಲ್ಲ ಕೂಡ ಮಾಡಬೇಕಾದ್ರೆ ನನ್ನ ಮಗಳಂತೂ ತುಂಬಾ ಖುಷಿಯಾಗಿದ್ದಳು. ಯಾಕಂದರೆ ಈ ಥರ ಫ್ಯಾಮಿಲಿ ಜೊತೆ ನಾವು ಇದ್ದಿದ್ದು ತುಂಬಾ ಕಡಿಮೆ. ಆಲ್ಮೋಸ್ಟ್ ನಾವು ಹೊರಗಡೆನೇ ಒಂದು 4-5 ವರ್ಷ ಇದ್ವಿ. ಆಮೇಲೆ ಬೆಂಗಳೂರಲ್ಲಿ ಕೂಡ ಒಬ್ಬೊಬ್ಬರು ಯಾವಾಗಾದರೂ ಬರ್ತಾಯಿದ್ರು. ಆದರೆ ಈ ಥರ ಪೂರ್ತಿ ಜಾಯಿಂಟ್ ಫ್ಯಾಮಿಲಿ ಜೊತೆ ನಾವು ಈ ಥರ ಫಂಕ್ಷನ್ ಮಾಡಿರೋದು ತುಂಬಾ ಕಡಿಮೆ. ಇತ್ತೀಚೆಗಂತೂ ನನಗಂತೂ ಎಲ್ಲನೇ ಮರೆತು ಹೋಗಿತ್ತು. ಆದರೆ ನನ್ನ ಮಗಳಂತೂ ತುಂಬಾ ಖುಷಿಯಾಗಿದ್ದರು. ಅಷ್ಟರಲ್ಲಿ ನನ್ನ ಮಗ ಕೂಡ ಮನ್ಕೊಂಡಿದ್ದ. ಸೊ ನಮ್ಮ ಮನೆಯವರು ಅವನಿಗೆ ತೊಗೊಂಡ್ಬಿಟ್ಟು ಸೈಡಲ್ಲಿ ಕೂತಿದ್ದಾರೆ. ಹಾಗೆ ನಮ್ಮ ತಮ್ಮನ ಮಗಳು ಕೂಡ ತುಂಬಾ ಹಠ ಮಾಡ್ತಾಯಿದ್ರು. ಪಾಪ ಅವಳದು ಕೂಡ ನಿದ್ದೆ ಟೈಮ್ ಆಗಿತ್ತು. ಬೇಗ ಬೇಗ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗೋಣ ಅಂತ ಇದ್ರು. ಸೊ ಆ ಟೈಮಲ್ಲಿ ಮಳೆ ಕೂಡ ಫುಲ್ ಜೋರಾಗಿಯೇ ಬಂತು. ಊಟ ಮಾಡಬೇಕಾದ್ರೇ ಸ್ವಲ್ಪ ಮಳೆ ಬಂತು. ಆಮೇಲೆ ಸ್ವಲ್ಪ ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟಾಪ್ ಆಗಿತ್ತು. ಅದಾದ ನಂತರ ಮತ್ತೆ ನಾವು ಹೊರಡಬೇಕಾದ್ರೆ ಮತ್ತೆ ಫುಲ್ ಜೋರಾಗಿ ಮಳೆ ಬಂತು. ಸೊ ನೋಡಿ ಕ್ಲಿಪ್ಪಿಂಗ್ಸ್ ಅದೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಫೋಟೋ ತಗೊಂಡಿದ್ವಿ. ಒಂದು ವಾರದ ಮಟ್ಟಿಗೆ ನಾವು ಊರಿಗೆ ಹೋಗಿದ್ದು, ಆದರೆ ಒಂದು ವಾರ ಹೇಗೆ ಹೋಯಿತು ಅಂತ ಗೊತ್ತೇ ಆಗಲಿಲ್ಲ. ನಿಜವಾಗ್ಲೂ ಅಮ್ಮನ ಹತ್ರ ಹೋದರೆ ಒಂದು ವಾರ ಎದಕ್ಕೂ ಕೂಡ ಸಾಕಾಗೋದಿಲ್ಲ ನಮಗೆ. ಒಂದು 15-20 ದಿವಸ ಆದರೂ ಬೇಕಾಗುತ್ತೆ. ಆದರೆ ಮಕ್ಕಳು ಕೂಡ ಇನ್ನೂ ಒಂದು ಸ್ವಲ್ಪ ದಿನ ಇರೋಣ ಅಂತ ಅಂದರು. ಆದರೆ ನೆಕ್ಸ್ಟ್ ಡೇ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ನಾವು ಬೆಳಗ್ಗೆ ಬೆಂಗಳೂರಿಗೆ ಹೊರಟಿದ್ವಿ. ಅರೌಂಡ್ 8 ಗಂಟೆಗೆ ನಾವು ಮನೆಯಿಂದ ಹೊರಟಿದ್ದು. ಬರಬೇಕಾದ್ರೇ ಅಮ್ಮ ನಮಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅದೆಲ್ಲ ಕೂಡ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಒಂದು ವಾರ ಆದ ನಂತರ ನಾನು ಮತ್ತೆ ನನ್ನ ರುಟೀನನ್ನು ಶುರು ಮಾಡಿದ್ದೀನಿ. ಫೈನಲಿ ನಾವು ಬೆಂಗಳೂರು ಬಂದು ರೀಚ್ ಆದ್ವಿ. ನಿನ್ನೆ ರಾತ್ರಿ ನಾವು 8:30 ಬಂದಿದ್ದು. ಮತ್ತೆ ಇವತ್ತು ಮಂಗಳವಾರ ನಾರ್ಮಲ್ ರುಟೀನ್ ಶುರು ಆಗಿದೆ. ಮಕ್ಕಳ ಹತ್ರ ಸ್ಕೂಲಿಗೆ ಹೋಗಿದ್ದಾರೆ. ಇವತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ನಾನು ಏನು ಸ್ಪೆಷಲ್ ಆಗಿ ಏನೂ ಮಾಡಿಕೊಟ್ಟಿಲ್ಲ. ಸಿಂಪಲ್ ಆಗಿ ಬರೀ ಚಿತ್ರಾನ್ನ ಮಾಡಿದ್ದೀನಿ ಮತ್ತು ಉಪ್ಪಿಟ್ಟು ಮಾಡಿದ್ದೆ, ಅದನ್ನೇ ಮಾಡಿಕೊಟ್ಟಿದ್ದೀನಿ. ಸೊ ಯಾಕಂದರೆ ನಿನ್ನೆ ರಾತ್ರಿ ಬಂದಿರೋದು, ಮನೇಲಿ ಏನೂ ಕೂಡ ತರಕಾರಿ ಇರಲಿಲ್ಲ. ಸೊ ಏನಿತ್ತು ಅದನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಇವತ್ತು ಕಳಿಸಿದ್ದೀನಿ. ಹಾಗೆ ಇವತ್ತು ಸಾಯಂಕಾಲ ಹೋಗಿಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಬರಬೇಕು. ಊರಿಗೆ ನಾವು 1 ದಿವಸ ಹೋಗಲಿ ಅಥವಾ 4 ದಿವಸ ಹೋಗಲಿ, ಬಂದ ಮೇಲೆ ಅಂತೂ ನಮ್ಮದು ಕೆಲಸ ಇದ್ದಿದ್ದೆ. ಹೋಗಬೇಕಾದ್ರೂ ಕೂಡ ನಾನು ಮನೆ ಫುಲ್ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಿರ್ತೀನಿ. ಆದರೂ ಕೂಡ ಬಂದ ಮೇಲೆ ಧೂಳೆಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಹಾಗೆ ನಾವು ತೊಗೊಂಡು ಹೋಗಿರುವಂತಹ ಬ್ಯಾಗ್ಸ್ಗಳೆಲ್ಲ ಏನಿದೆ ಅದನ್ನು ನಾನು ಇನ್ನೂವರೆಗೂ ಓಪನ್ ಮಾಡಿಲ್ಲ. ಹಾಗೆ ಇದೆ. ಜಸ್ಟ್ ಬರೀ ಮನೆ ಕ್ಲೀನ್ ಮಾಡೋದು ಅದೇ ಕೆಲಸ ಆಯಿತು ಇಲ್ಲಿವರೆಗೂ. ಇವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಮೇಲೆ ನಾನು ಇವತ್ತು ವ್ಲಾಗನ್ನು ಶುರು ಮಾಡಿದ್ದೀನಿ. ಊರಿಗೆ ಹೋದ್ಮೇಲೆ ಸ್ವಲ್ಪ ಕೂಡ ನನಗೆ ಟೈಮ್ ಸಿಗಲಿಲ್ಲ ಎಲ್ಲಿ ಕೂಡ. ಯಾಕಂದರೆ ಹೋಗಬೇಕಾದ್ರೇ ಶ್ರಾವಣಿ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಶ್ರಾವಣಿ ಮತ್ತು ವಿಶುಗೆ ನಾನು ಅಮ್ಮನ ಹತ್ರ ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಊರಿಗೆ ಹೋದ್ವಿ. ಅಂದರೆ ನಮ್ಮ ಮನೆಯವರು ಊರಿಗೆ ಹೋದ್ವಿ ನಾವು. ಸೊ ನನ್ನ ಗಂಡನ ಮನೆಗೆ ಹೋದ್ವಿ. ಅದು ನಮ್ಮ ಊರಿಂದ 3 ಅವರ್ಸ್ ಜರ್ನಿ ಬರುತ್ತೆ. ಅಂದರೆ ಬಿಜಾಪುರ ಹತ್ರ ಒಂದು ಚಿಕ್ಕ ಹಳ್ಳಿ ಅದು, ಅಲ್ಲಿ ಹೋಗಿದ್ವಿ. ಅಲ್ಲಿ ನಾನು 4 ದಿವಸ ಇದ್ದೆ. ಹೋದ್ಮೇಲೆ ಒಂದು ನೈಟ್ ನಾನು ಅಮ್ಮನ ಮನೆಯಲ್ಲಿ ಸ್ಟೇ ಮಾಡಿರೋದು. ಆಮೇಲೆ ಬರಬೇಕಾದ್ರೆ 1 ನೈಟ್ ಸ್ಟೇ ಮಾಡಿರೋದು ಅಷ್ಟೇ. 2 ನೈಟ್ ಅಷ್ಟೇ ನಾನು ಅಮ್ಮನ ಹತ್ರ ಇದ್ದಿದ್ದು. ಅಣ್ಣನ ಹತ್ರ ಆಗಲಿ ನಮ್ಮ ವೈನಿದರ ಹತ್ರ ಆಗಲಿ ಸರಿಯಾಗಿ ಕುತ್ಕೊಂಡಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ, ಅವ್ರ ಜೊತೆ ಸರಿಯಾಗಿ ಮಾತಾಡಲಿಲ್ಲ, ಏನಿಲ್ಲ. ಅಷ್ಟು ಗಡಿಬಿಡಿಯಲ್ಲಿ ಆಯಿತು. ಒಂದು ವಾರ ಎದಕ್ಕೂ ಸಾಕಾಗಲ್ಲ ನಮಗೆ ತವ್ರ ಮನೆಗೆ ಹೋದರೆ. ಆದರೂ ಕೂಡ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಬಂದ್ವಿ. ನಮ್ಮ ಮನೆಯಲ್ಲಿ ಆದರೆ ನಾವು ಸರಿಯಾಗಿ ಟೈಮ್ ಸಿರು ಊಟ ತಿಂಡಿ ಎಲ್ಲ ಮಾಡ್ತೀವಿ. ಆದರೆ ಊರಿಗೆ ಹೋದಾಗ ಸರಿಯಾಗಿ ಊಟ ಆಗಲ್ಲ, ಸರಿಯಾಗಿ ನಿದ್ದೆ ಆಗೋದಿಲ್ಲ, ಮತ್ತು ಅಲ್ಲಿ ಇಲ್ಲಿ ಓಡಾಡೋದು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಟಯರ್ಡ್ನೆಸ್ ಬಂದಿದೆ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಸಾಂಬಾರು ಮಾಡಿದ್ದೀನಿ ಮತ್ತು ಅನ್ನ ಕೂಡ ಮಾಡಿದ್ದೀನಿ. ಇಲ್ಲಿ ಹೋಗಬೇಕಾದ್ರೆ ನಾನು ಕುಂಬಳಕಾಯಿನ ತೊಗೊಂಡಿದ್ದೆ. ಅದು ಹಾಗೆ ಫ್ರಿಜ್ ಮೇಲೇ ಇಟ್ಟಿದ್ದೆ.
ಇವಾಗ ಅದರದ್ದೇ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಇವತ್ತು ಚಪಾತಿ ಪಲ್ಯ ಮತ್ತು ಸಾಂಬಾರ್ ಅನ್ನ ಇಷ್ಟು ಇವಾಗ ಮಧ್ಯಾಹ್ನಕ್ಕೆ ಮಾಡ್ತೀನಿ. ಮಕ್ಕಳ ಹತ್ರ ಇನ್ನೇನು 1 ಅವರಲ್ಲಿ ಬಂದುಬಿಡ್ತಾರೆ. ಸೊ ಅವ್ರು ಬರೋಷ್ಟರಲ್ಲಿ ನಾನು ಬೇಗ ನನ್ನ ಅಡುಗೆ ಕೆಲಸನ ಮುಗಿಸ್ಕೋತೀನಿ. ಕುಂಬಳಕಾಯಿ ಪಲ್ಯನ ನಾನು ಯಾವ ಥರ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ. ಕುಂಬಳಕಾಯಿದು ಮೇಲ್ಗಡೆ ಸಿಪ್ಪೆ ಅಂತೆಲ್ಲ ತೆಗೆದುಬಿಟ್ಟು ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ತೀನಿ. ಸಾಂಬಾರು ಮಾಡಿದ್ದೀನಿ, ಶೇಂಗಾ ಸಾರು ಮಾಡಿದ್ದೀನಿ. ಇವತ್ತು ಬೇಳೆ ಸಾರು ಬೇಡ ಅಂತಂದ್ರು. ಕುಂಬಳಕಾಯಿದು ನಾನು ಮೇಲ್ಗಡೆ ಸಿಪ್ಪೆ ಅಂತೆಲ್ಲ ತೆಗೆದಿದ್ದೀನಿ. ಇವಾಗ ಕಟ್ ಮಾಡ್ಕೋತೀನಿ. ಒಗ್ಗರಣೆಗೆ ಮೊದಲು ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, ಎರಡು ನಿಮಿಷ ಮುಚ್ಚಿಟ್ಟಿದೆ. ನೋಡಿ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಇಷ್ಟು ಸಾದರೆ ಸಾಕು, ತುಂಬ ಏನು ಬೇಡ. ಶೇಂಗಾ ಪೌಡ್ರ್ ಹಾಕೋತಾ ಇದ್ದೀನಿ. ಶೇಂಗಾ ಪೌಡ್ರ್ ಬೇಡ ಅಂದರೆ ನೀವು ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮೇಲುಗಡೆಯಿಂದ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೊ ನಮ್ಮದು ಪಲ್ಯ ರೆಡಿ ಆಯಿತು. ಇವಾಗ ಜಸ್ಟ್ ಅಡುಗೆ ಎಲ್ಲ ಆಯಿತು. ಪಲ್ಯ ಅನ್ನ ಸಾರು ಎಲ್ಲ ಕೂಡ ಮಾಡಿಟ್ಟೆ ನಾನು. ಇವಾಗ ಮಕ್ಕಳನ್ನು ಕರ್ಕೊಂಡ್ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 3:30 ಆಗಿದೆ. ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ನಾನು ಅವ್ರಿಗೆ ಕರ್ಕೊಂಡ್ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮಕ್ಕಳನ್ನು ಕರ್ಕೊಂಡು ಬಂದಮೇಲೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಇವಾಗ ಮಕ್ಕಳಿಗೆ ಎಲ್ಲ ಊಟ ಕೊಟ್ಬಿಟ್ಟು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.